ಸ್ನೇಹಿತರೆ ನಮಸ್ಕಾರ. ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿರುವಂಥ ಎರಡು ವಿಚಾರ ಯಾವುದು ಅಂತ ಹೇಳಿದ್ರೆ, ಒಂದು ಲೋಕಸಭೆ ಚುನಾವಣೆ, ಮತ್ತೊಂದು ರಾಜ್ಯ ಸರ್ಕಾರದ ಸಿಎಂ ಬದಲಾವಣೆ. ಹೌದು, ಈ ಎರಡು ವಿಚಾರದ ಬಗ್ಗೆ ಭಾರಿ ಇತ್ತೀಚೆಗೆ ಚರ್ಚೆ ಆಗ್ತಿದ್ದಾವೆ. ಅದರಲ್ಲೂ ಕೂಡ ಸಿಎಂ ಎಲೆಕ್ಷನ್ ಬಳಿಕ ಸಿಎಂ ಬದಲಾವಣೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ, ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗೆದ್ದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಸಿದ್ದರಾಮಯ್ಯ ಬಿಟ್ಕೊಡ್ಬೇಕಾಗುತ್ತೆ. ಜೊತೆಗೆ ಕಾಂಗ್ರೆಸ್ ಅಂತಹ ಒಳ್ಳೆ ಉತ್ತಮ ಫಲಿತಾಂಶವನ್ನು ಕೊಡದೇ ಇದ್ರೂ ಕೂಡ ನಾಯಕತ್ವ ಬದಲಾವಣೆ ಆಗುತ್ತೆ. ಹೀಗೆ ನಾನಾ ಚರ್ಚೆಗಳು ಕೂಡ ನಡೀತಿದ್ದಾವೆ. ಇದಕ್ಕೆ ಪೂರಕವಾಗಿ ಬಿಜೆಪಿಯ ನಾಯಕರು ಕೂಡ ಸಿಎಂ ಬದಲಾವಣೆಯ ಬಗ್ಗೆ ಅಥವಾ ಸರ್ಕಾರ ಪತನದ ಬಗ್ಗೆ ಒಂದು ಬಾಯಿಗೆ ಬಂದಂಗೆ ಬೊಂಬೆ ಹೊಡಿತಿದ್ದಾರೆ. ಅದು ರಾಜಕೀಯ ತಂತ್ರಗಾರಿಕೆಯ ಭಾಗವಾಗಿ ಅಂತಲೂ ಕೂಡ ಹೇಳ್ಬೋದು ಅಂತಲೇ ಇಟ್ಕೊಳ್ಳಿ. ಆದರೆ ಕಳೆದ ಒಂದು ವಾರದ ಹಿಂದೆ ಅಥವಾ 3-4 ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಸಿಎಂ ಬದಲಾವಣೆಯ ಬಗ್ಗೆ. ಇದು ಕೂಡ ಈಗ ಚರ್ಚೆಗೆ ಬರ್ತಿದೆ. ಹೀಗಾಗಿ ಇವೆಲ್ಲದೂ ಕೂಡ ಒಂದು ಭಾಗದಲ್ಲಿ ಆಗ್ತಾಯಿದೆ. ಮತ್ತೊಂದು ಭಾಗದಲ್ಲಿ ಇದೇ ಸಿದ್ದರಾಮಯ್ಯನವರ ಅತ್ಯಾಪ್ತರು ಅಂತೇಳಿ ಗುರುತಿಸ್ಕೊಂಡಂತಹ ಸಚಿವರುಗಳು ಈಗ ಒಂದೊಂದೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರೋದು ಕೂಡ ಚರ್ಚೆಯ ಕೇಂದ್ರ ಬಿಂದು ಆಗ್ತಿದೆ. ಇತ್ತೀಚೆಗೆ ಇದೇ ಸಿದ್ದರಾಮಯ್ಯನವರ ಅತ್ಯಂತ ಆಪ್ತ ಸಚಿವ ಮತ್ತು ಶಾಸಕ, ಹಾಗೆಯೇ ಒಬ್ಬ ಪ್ರಮುಖ ನಾಯಕ ಕಾಂಗ್ರೆಸ್ನಲ್ಲಿ ಅಂತೇಳಿ ಗುರುತಿಸ್ಕೊಂಡಿರುವಂತಹ ಬೈರತಿ ಸುರೇಶ್ ಅವರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟು ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಸಿಎಂ ಬದಲಾವಣೆಯ ಚರ್ಚೆಗೆ ಮತ್ತಷ್ಟು ತುಪ್ಪವನ್ನು ಸುರಿದಿದೆ. ಆ ಬೆಂಕಿಯ ಚರ್ಚೆಗೆ ಇನ್ನಷ್ಟು ತುಪ್ಪವನ್ನು ಸುರಿದಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಬೈರತಿ ಸುರೇಶ್ ಕೊಟ್ಟಂಥ ಅದೊಂದು ಶಾಕಿಂಗ್ ಸ್ಟೇಟ್ಮೆಂಟ್ ಏನು? ಇದು ಸಿದ್ದರಾಮಯ್ಯನವರ ಕುರ್ಚಿಯನ್ನು ಅಲುಗಾಡಿಸುವಂತಹ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದೆಯಾ? ಇದರ ಇಂಪ್ಯಾಕ್ಟ್ ಏನೆಲ್ಲ ಆಗಬಹುದು? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕೋಲಾರದ ಉಸ್ತುವಾರಿ ಸಚಿವರು ಕೂಡ ಆಗಿರುವಂತಹ, ಜೊತೆಗೆ ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅನ್ನುವಂತಹ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಸಚಿವ ಬೈರತಿ ಸುರೇಶ್ ಅವರು ಒಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಶತಾಯಗತಾಯ 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ನಾಯಕರು ಶತಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಕೋಲಾರ ಲೋಕಸಭಾ ಕ್ಷೇತ್ರ ಸೇರಿದಂತೆ ಸುತ್ತಮುತ್ತ ಕಾಂಗ್ರೆಸ್ ಸೋತರೆ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡುತ್ತಾ ಅನ್ನುವಂತಹ ಅನುಮಾನ ಈಗ ಬರೋಕ್ಕೆ ಶುರುವಾಗಿದೆ. ಅದಕ್ಕೆ ಕಾರಣ ಬೈರತಿ ಸುರೇಶ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್. ಹೌದು, ಕೋಲಾರದಲ್ಲಿ ಪ್ರಚಾರ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಮಾತನಾಡಿದಂತಹ ಇದೇ ಬೈರತಿ ಸುರೇಶ್ ಅವರು ಇಂಥದ್ದೊಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸೋತರೆ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಕುರ್ಚಿಗೆ ಸಂಚಕಾರ ಬರೋದರಿಂದಾಗಿ ಜನಾಂಗದವರು ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವಂತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ಓಪನ್ ಆಗಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಕೋಲಾರದ ಹೆಲಿಸ್ಟರ್ ಭವನದಲ್ಲಿ ನಡೆದಂತಹ ಕುರುಬ ಸಮುದಾಯದ ಮುಖಂಡರ ಸಭೆಯಲ್ಲಿ ಮಾತನಾಡಿದಂತಹ ಬೈರತಿ ಸುರೇಶ್ ಅವರು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ಗೆ ಸಹಾಯ ಮಾಡಬೇಕು. ನೀವೆಲ್ಲರೂ ಕೂಡ ಬೇರೆ ಅಭ್ಯರ್ಥಿಯನ್ನು ನೀವು ಗೆಲ್ಲಿಸಿದ್ರೆ ಸಿಎಂ ಸಿದ್ದರಾಮಯ್ಯನವರು ಸಂಕಷ್ಟಕ್ಕೆ ಈಡಾಗ್ತಾರೆ ಅಂತಲೂ ಕೂಡ ಇಲ್ಲಿ ಓಪನ್ ಆಗಿ ಹೇಳಿದ್ದಾರೆ. ಸಿಎಂ ಅನ್ನು ಅಧಿಕಾರದಿಂದ ಇಳಿಸಲು ಅವಕಾಶ ಮಾಡಿಕೊಡಬೇಡಿ. ಮಾಜಿ ಸಿಎಂ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡರು, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು BS ಯಡಿಯೂರಪ್ಪ ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರ ಪತನ ಆಗುವ ಬಗ್ಗೆ ಸಿದ್ದರಾಮಯ್ಯನವರನ್ನು ಕಿತ್ತು ಒಗೆಯಲಾಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಅವಕಾಶ ಮಾಡಿಕೊಡಬೇಡಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸಮುದಾಯದವರು, ಈ ಕುರುಬ ಸಮುದಾಯದವರೆಲ್ಲರೂ ಕೂಡ ಒಂದಾಗಿ ಒಮ್ಮನಸ್ಸಿನಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗಿದ್ದು, ಬೇರೆ ಮನಸ್ಸು ಮಾಡಿದರೆ ಸಿದ್ದರಾಮಯ್ಯನಿಗೆ ಸಮಸ್ಯೆ ಆಗ್ತದೆ ಹೀಗಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಗೌತಮ್ ಅಥವಾ ಬೈರತಿ ಸುರೇಶ್ ಇದು ಚುನಾವಣೆ ಅಲ್ಲ, ಇದು ಸಿದ್ದರಾಮಯ್ಯ ಚುನಾವಣೆ ಅಂತಲೇ ಇಲ್ಲಿ ನೇರವಾಗಿ ಸುರೇಶ್ ಕರೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇದು ಲೋಕಸಭೆ ಚುನಾವಣೆಯಲ್ಲಿ ಗೌತಮ್ ನಿಂತಿದ್ದಾರೆ ಅಥವಾ ಬೈರತಿ ಸುರೇಶ್ ನಿಂತಿದ್ದಾರೆ ಅಂತಲ್ಲ, ಇಲ್ಲಿ ಸಿದ್ದರಾಮಯ್ಯನವರೇ ನನ್ನ ಒಂದು ಸ್ಥಾನದಲ್ಲಿ ಬಂದು ನಿಂತಿದ್ದಾರೆ ಅಂತೇಳಿ ನೀವೆಲ್ಲರೂ ಕೂಡ ಅಂದ್ಕೊಳ್ಬೇಕು ಅಂತಲೇ ಇಲ್ಲಿ ಮನವಿಯನ್ನು ಮಾಡ್ತಾರೆ. ಗೌತಮ್ ಗೆದ್ದರೆ ಸಿಎಂ ನನ್ನನ್ನು ಗೆಲ್ಲಿಸಿದಂತೆ, ಬೇರೆ ಅಭ್ಯರ್ಥಿ ಗೆದ್ದರೆ ಸಿದ್ದರಾಮಯ್ಯ ಸ್ಥಾನಕ್ಕೆ ತೊಂದರೆ ಇದೆ, ಇದಕ್ಕೆ ಅವಕಾಶ ಬೇಡ ಅಂತಲೂ ಕೂಡ ಮನವಿಯನ್ನು ಮಾಡಿದರು. ಬಂಧುಗಳಾದಂತಹ ನಿಮ್ಮನ್ನು ಮೊದಲು ಬಂದು ಮತವನ್ನು ಕೇಳಬೇಕು. ರಾಜಕೀಯ ಪ್ರಾತಿನಿಧ್ಯ ಕಡಿಮೆ ಇರುವಂಥ ಸಮಾಜ ನಮ್ಮದು. ಆರ್ಥಿಕವಾಗಿ, ರಾಜಕೀಯವಾಗಿ ಈಗೀಗ ಮುಂದೆ ಬರ್ತಾ ಇದ್ದೇವೆ. ನಮ್ಮದು ಮುಗ್ಧ ಸಮಾಜ. ಕುರುಬರು ಒಂದು ಬಾರಿ ನಿರ್ಧಾರ ಮಾಡಿದರೆ ಬದಲಾಗಲ್ಲ. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಿ ಕುರುಬರಿಗೆ ಮೊದಲ ಬಿ ಫಾರ್ಮ್ ನೀಡಿದರೆ ಚುನಾವಣೆಯಲ್ಲಿ ಗೆಲುವು ಸಹಜ ಮತ್ತು ಸ್ವಾಭಾವಿಕ ಅಂತಲೂ ಕೂಡ ನನ್ನ ಭಾವನೆ. ಹೀಗಾಗಿ ನಾನು ಇಲ್ಲಿ ಗೌತಮ್ ಅವರಿಗೆ ಟಿಕೆಟನ್ನು ಕೊಡಿಸಿರೋದು ಇದೇ ಉದ್ದೇಶದಿಂದ. ನಾನು ಕೊಡಿಸಿದೆ ಅನ್ನೋದಕ್ಕಿಂತಲೂ ಕೂಡ ಗೌತಮ್ ಅವರು ಟಿಕೆಟನ್ನು ಪಡೆದ್ರು ಅಂತಲೂ ಕೂಡ ಇಲ್ಲಿ ಸುರೇಶ್ ಹೇಳ್ತಾರೆ. ಹಾಲು ಮತಸ್ಥರು ಅಂತೇಳಿ ಬರೆದುಕೊಳ್ಳಬೇಡಿ, ಕುರುಬರು ಅಂತಲೇ ಬರೆಯಿರಿ, ಬೇರೆ ಶಬ್ದ ಬಳಕೆ ಬೇಡ. 2 ಇಲಾಖೆಗಳಿಗೆ ನಾನು ಸಚಿವನಾಗಿದ್ದು ಸಿದ್ದರಾಮಯ್ಯ ಅವರಿಂದ ನನಗೆ ಸ್ಥಾನಮಾನ ಸಿಕ್ಕಿದೆ.
ಇಲ್ಲದಿದ್ದರೆ ವ್ಯವಹಾರ ಮಾಡಿಕೊಂಡು ಇರ್ತಾ ಇದ್ದು ಅಧಿಕಾರ ಬರ್ತಾ ಇರಲಿಲ್ಲ. ಹೊರತೂರು ಪ್ರಕಾಶ್ ಸಹ ನಮ್ಮ ಬಂಧು, ಬೇರೆ ಪಕ್ಷದಲ್ಲಿ ಬೆಳೆದುಕೊಳ್ಳಲಿ ಅಭ್ಯಂತರವಿಲ್ಲ. ರಾಜಕೀಯ ಭಿನ್ನಾಭಿಪ್ರಾಯ ಸಹಜವಾದರೂ ಕೂಡ ನಮ್ಮೆಲ್ಲರೂ ಬೇರು ಸಿದ್ದರಾಮಯ್ಯ ಅಂತಲೇ ವಿಶ್ಲೇಷಣೆ ಮಾಡಿದ್ರು. ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ, ಅಂಜನಿ ಸೋಮಣ್ಣ, ಕುರಿಗಳ ರಮೇಶ್, ಜಿ.ಕೆ. ಜಯರಾಮ್ ಮುಂತಾದವರು ಈ ಸುರೇಶ್ ಅವರ ಮಾತಿಗೆ ಧ್ವನಿಗೂಡಿಸಿದ್ರು. ಇನ್ನೊಂದು ಕಡೆ ಇದೇ ವಿಚಾರವನ್ನು ಹೇಳುವಾಗ ಹಣ ನೀಡಿ CM ಆಗೋರು ಬೇರೆ, ಧೈರ್ಯ ಸ್ವಂತ ಶ್ರಮದಿಂದ ಮುಖ್ಯಮಂತ್ರಿ ಆಗೋದು ಬೇರೆ. ಸಿದ್ದರಾಮಣ್ಣ ನಿಷ್ಠಾವಂತ, ಧೈರ್ಯವಂತ ರಾಜಕಾರಣಿ. ಆಸ್ತಿ ಹಣ ಇದ್ದಿದ್ರೆ ED IT ಅವರು ಬಿಡ್ತಾ ಇರಲಿಲ್ಲ. ಪ್ರಾಮಾಣಿಕ CM ಕೇಜ್ರಿವಾಲ್ ಅವರನ್ನೇ ಬಿಡಲಿಲ್ಲ. ಇನ್ನು CM ಸಿದ್ದರಾಮಯ್ಯನವರನ್ನು ಬಿಡ್ತಾರಾ? ಖಂಡಿತ ಇಲ್ಲ. ಹೀಗಾಗಿನೇ ಸಿದ್ದರಾಮಯ್ಯ ಇವತ್ತಿಗೂ ಕೂಡ ಧೈರ್ಯದಿಂದ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ, ಧ್ವನಿಯನ್ನು ಎತ್ತುತ್ತಾರೆ. ಅಂತಹ ನಿಷ್ಠಾವಂತ ರಾಜಕಾರಣಿ ಸಿದ್ದರಾಮಯ್ಯ. ಅಂಥವರ ನಾಯಕತ್ವವನ್ನು ಉಳಿಸೋದು ನಮ್ಮೆಲ್ಲರ ಕರ್ತವ್ಯ. ಅಧಿಕಾರದಿಂದ ಕೆಳಗಿಳಿಸಬೇಕು ಅಂಥೇಳಿ ಏನೇನೋ ಮಾಡ್ತಾ ಇದ್ದಾರೆ. ಅವರ ಬಳಿ 200-300 ಶರ್ಟು ಪಂಚಗಳು ಇವೆ ಅಷ್ಟೇ. ಒಂದು ಕಪ್ಪು ಚಿಕ್ಕೆ ಇಲ್ಲದಂತಹ ರಾಜಕಾರಣ ಮಾಡಿರುವಂಥ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ. ಹೀಗಾಗಿ ನೀವು ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರ ಮೂಲಕ ಸಿದ್ದರಾಮಯ್ಯನವರ ಕೈಯನ್ನು ಬಲಪಡಿಸಬೇಕು ಅಂಥೇಳಿ ಬೈರತಿ ಸುರೇಶ್ ಹೇಳಿದ್ದಾರೆ. ಆದರೆ ಇಲ್ಲಿ ಮ್ಯಾಟರು ಬೈರತಿ ಸುರೇಶ್ ಕೊಟ್ಟಂಥ ಸ್ಟೇಟ್ಮೆಂಟ್ ಅಲ್ಲ, ಬೈರತಿ ಸುರೇಶ್ ಕೊಟ್ಟಂತಹ ವಿಚಾರ ಅಥವಾ ಹೇಳಿದಂಥ ವಿಚಾರ. ಹಾಗಾದರೆ ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ಚರ್ಚೆ ಆಗಿರೋದು ಸತ್ಯನಾ? ಕಾಂಗ್ರೆಸ್ ಹೈಕಮಾಂಡ್ ಇಂಥದ್ದೊಂದು ಸೂಚನೆಯನ್ನು ಕೊಟ್ಟಿರೋದು ವಾಸ್ತವನಾ? ಹೀಗೊಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡ್ತಿದೆ. ಬಹುಶಃ ನೀವು ಗಮನಿಸಿರ್ತೀರಾ, ಒಂದೆರಡು ದಿನಗಳ ಹಿಂದೆ ನಾನೊಂದು ಸ್ಟೋರಿಯನ್ನು ಹಾಕಿದ್ದೆ ಸಿದ್ದರಾಮಯ್ಯನವರ CM ಸ್ಥಾನದ ಬಗ್ಗೆ ಮತ್ತು DK ಶಿವಕುಮಾರ್ CM ಆಗೋದ್ರ ಬಗ್ಗೆ. ಯಾವಾಗ ಈ ಸ್ಟೋರಿ ಆಯಿತೋ, ಈ ಸ್ಟೋರಿ ಹಾಕಿದಾಗ ಸಾಕಷ್ಟು ಜನ ಕಮೆಂಟ್ ಮಾಡಿದರು, ಇದು ಇಂಪಾಸಿಬಲ್ ಅಂತಲೂ ಕೂಡ, ಮತ್ತು ವೈಯಕ್ತಿಕವಾಗಿ ಒಂದಷ್ಟು ಜನ ಮೆಸೇಜ್ ಮಾಡಿದರು, ಇದು ಸಾಧ್ಯನಾ ಅಂತೇಳಿ. 100% ಸಾಧ್ಯ, ಎಲ್ಲವೂ ಕೂಡ ಸಾಧ್ಯನೇ. ಹಾಗಂದ ಮಾತ್ರಕ್ಕೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಒಂದು ವಾರ್ನಿಂಗನ್ನು ಕೊಟ್ಟಿರಬಹುದು ಅಂತೇಳಿ ಊಹೆಯನ್ನು ಮಾಡೋದಾದರೆ ಸಿದ್ದರಾಮಯ್ಯನವರೇ ಮಿನಿಮಮ್ 15ರಿಂದ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು. ಈ 15ರಿಂದ ಹೆಚ್ಚು ಸ್ಥಾನವನ್ನು ಗೆಲ್ಲುವಂಥ ಸಂದರ್ಭದಲ್ಲಿ ನಿಮ್ಮ ಪಾಲು 5ರಿಂದ ಹೆಚ್ಚಿರಬೇಕು. ಅಟ್ ದಿ ಸೇಮ್ ಟೈಮ್ ಇಲ್ಲಿ DK ಶಿವಕುಮಾರ್ ಅವರ ಪಾಲು ಕೂಡ 5ರಿಂದ ಹೆಚ್ಚಿರಬೇಕು. ಯಾರ ಪಾಲು 5ರಿಂದ ಹೆಚ್ಚಿರುತ್ತೋ ಅವರಿಗೆ ಈ ಬಾರಿ ಹೆಚ್ಚು ಸ್ಥಾನಮಾನಗಳು ಸಿಗ್ತವೆ, ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚುತ್ತೆ. ಮತ್ತು ಈ ಪ್ರಮುಖವಾಗಿ ಮುಂದೆ ನಡಿಬೇಕಾದಂಥ ಘಟನೆಗಳು, ಅಂದರೆ ಒಂದೊಂದು ರೀತಿಯಲ್ಲೂ ಕೂಡ ಇಲ್ಲಿ ರಾಜಕೀಯವಾಗಿ ಬೇರೆ ಬೇರೆ ರೀತಿಯಲ್ಲಿ ಘಟನೆಗಳು ಸಂಭವಿಸಲಿಕ್ಕಿದೆ ಮತ್ತು ಬೇರೆ ಬೇರೆ ಎಲೆಕ್ಷನ್ಸ್ಗಳು ಕೂಡ ನಡೀಲಿಕ್ಕಿದೆ. ಇವೆಲ್ಲದಕ್ಕೂ ಕೂಡ ಸಹಕಾರಿಯಾಗುವಂತೆ ಮಾಡಬೇಕಾಗುತ್ತೆ ಅಂತ. ಈಗ ಹೆಚ್ಚು ಸ್ಥಾನವನ್ನು ಸಿದ್ದರಾಮಯ್ಯ ಬಣದವ್ರು ಗೆದ್ದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಇಲ್ಲ DK ಬಣದವ್ರು ಗೆದ್ದರೆ DKಶಿಗೆ ಲಕ್ ಒಲಿದು ಬರುತ್ತೆ ಅಂತಲೂ ಕೂಡ ಲೆಕ್ಕಾಚಾರ ಇದೆ. ಬಟ್ ಅದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ 2.5 ವರ್ಷಗಳ ಕಾಲ ಇಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ನಂತರ ಬದಲಾದರೆ ನಂತರ ಇಲ್ಲಿ ಪ್ರಮುಖವಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಚರ್ಚೆ ಆಗ್ತಿತ್ತು. ಹೀಗಾಗಿ ಅಂತಿಮವಾಗಿ ಯಾವ ನಿರ್ಧಾರ ಬರ್ತಾರೆ ಅಂದರೆ ಪ್ರಮುಖವಾಗಿ ಗಮನಿಸಬೇಕು ನೀವು, ಸಿದ್ದರಾಮಯ್ಯನವರ ಬಣದಿಂದ ಹೆಚ್ಚು ಶಾಸಕರು, ಹೆಚ್ಚು ಸಂಸದರು ಆಯ್ಕೆ ಆಗ್ತಾರೋ ಅಥವಾ DK ಬಣದಿಂದ ಆಗ್ತಾರೋ ಅಂತ. ಬಟ್ ಇಲ್ಲಿ CM ಬದಲಾವಣೆ ಅನ್ನೋದು ಇದೆಯಲ್ಲ, ಅದು ಅಷ್ಟು ಈಸಿಯಾದಂಥ ಟಾಸ್ಕ್ ಕೂಡ ಅಲ್ಲ ಕಾಂಗ್ರೆಸ್ಗೆ, ಅದು ಕೂಡ ಗೊತ್ತಿದೆ. ಆಮೇಲೆ ಆ ಬಳಿಕ ನಡೆಯುವಂಥ ಬೆಳವಣಿಗೆಗಳನ್ನು ಕೂಡ ಗಮನಿಸಬೇಕಾಗುತ್ತೆ. ಹೀಗಾಗಿ ತುಂಬ ಎಚ್ಚರಿಕೆ ಮತ್ತು ಜಾಣ್ಮೆಯ ಹೆಜ್ಜೆಯನ್ನು ಇಡುವಂಥ ಕೆಲಸವನ್ನು ಇಡೀ ಟೀಮ್ ಮಾಡ್ತಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ನಿಮಗೇನಿಸುತ್ತೆ ಸ್ನೇಹಿತರೆ ಈ CM ಬದಲಾವಣೆಯ ಬಗ್ಗೆ? CM ಬದಲಾವಣೆ ಆದರೆ ಒಳ್ಳೆಯದಾ, ಆಗದೇ ಇದ್ದರೆ ಒಳ್ಳೆಯದಾ? CM ಸ್ಥಾನಕ್ಕೆ ಯಾರು ಫಿಟ್ಟು? ಸಿದ್ದರಾಮಯ್ಯ ಫಿಟ್ಟಾ, DK ಫಿಟ್ಟಾ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.